ಸರ್ ನಿಮ್ಮ ಮಾತು ಕೇಳ್ತಾರೆ ಅಂದರೆ ಸಿನಿಮಾಗೆ ಮೂವರು ಲೆಜೆಂಡರಿ ಆ್ಯಕ್ಟರ್ಗಳ ಹೀರೋ ಆದರೆ ಮತ್ತಿಬ್ಬರು ಹೀರೋಗಳು ಅಂದರೆ ನೀವು ಮತ್ತು ಜನ್ಯ ಅವರು. ಯಾಕಂದರೆ ಈ ಸಿನಿಮಾಗೆ ನಿಂತ್ಕೊಂಡಿರೋ ರೀತಿ ನಿಮ್ಮ ಆತ್ಮಬಲ ಇದೆಯಲ್ಲ ಸರ್, ಛಲ ಇದೆಯಲ್ಲ, ಹಠ ಇದೆಯಲ್ಲ ಅದು. ಇಲ್ಲ, ನಮ್ಗೆ ಹಠ ಇತ್ತು. ಅಂದರೆ ಈ ಕಂಟೆಂಟ್ ಮೇಲೆ ಹಠ ಇತ್ತು ನಮ್ಗೆ. ಅರ್ಜುನ್ ಜನ್ಯ ಅಷ್ಟೇ ಅದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಎಲ್ಲೂ ಇದು ಮಾಡಬಾರ್ದು, ನಾವು ಜನಗಳು ತಲುಪಿಸ್ಲೇಬೇಕು. ಇದು ನೋಡಿ ಸರ್, ನಮ್ಮ ಇಂಡಿಯನ್ ಸಂಸ್ಕೃತಿ ಸರ್. ಇದು ಇಂಡಿಯನ್ ಸಂಸ್ಕೃತಿ ಮನೆ ಮನೆಗೂ ತಲುಪಬೇಕು ಸರ್. ಇದು ಮನೆ ಮನೆಗೂ ತಲುಪಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ನೀವು ಕೇಳ್ತಾ ನಾನು ಏನೇನು ಹೇಳ್ಬಿಡ್ತೀನಿ ಅದಂತ. ಇದು ನಮ್ಮ ಇಂಡಿಯನ್ ಸಂಸ್ಕೃತಿ ಸರ್. 10 ವರ್ಷದಿಂದ ಹಿಡಿದು 80 ವರ್ಷದಿಂದ ಆರಾಮಾಗಿ ನೋಡೋಂಥ ಪಿಕ್ಚರು ಸರ್ ಇದು ಎಲ್ಲ ಮನೆಗೂ ತಲುಪಬೇಕು, ಎಲ್ಲರೂ ನೋಡಬೇಕು ಸರ್. ಖಂಡಿತ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಈ ಫಿಲಮ್ ನೋಡಲೇಬೇಕು. ಇದು ನೋಡಿದ್ರೆ ಗೊತ್ತಾಗತ್ತೆ ಸರ್ ಇದು ಏನು ಮೆಸೇಜ್ ಇದೆ ಅಂತ. ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ ಸರ್. ನನಗೆಲ್ಲ ಚಿಕ್ಕವರಿಂದ ದೊಡ್ಡವರಿಂದ ಸರ್ ಇದು ಒಂದೇ ಒಂದು ಹೇಳ್ತೀನಿ ನೋಡಿ ಸರ್. ನಾನೊಂದು ಕತೆ ಹೇಳ್ತೀನಿ. ನಾವೊಂದು 50-60 ವರ್ಷ ಹಿಂದೆ ಹೋದರೆ ಒಂದು ಮನೆ ಇರುತ್ತೆ. ಆ ಮನೆಗೆ ಏನು ಮಾಡ್ತೀವಿ ಹೇಳಿ, ಒಂದು ಚಿಲ್ಕ ಇರುತ್ತೆ. ಚಿಲ್ಕ ಹಾಕ್ಬಿಟ್ಟು ನಾವು ಜಮೀನು ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಚಿಲ್ಕ ಹಾಕ್ಕೊಂಡು ಆಚೆ ಹೋಗ್ಬಿಡ್ತೀವಿ ಒಂದು 50 ವರ್ಷ ಮುಂಚೆ. ಅಚ್ಚಾ ಮತ್ತು ಒಂದು 20 ವರ್ಷ ಆದಮೇಲೆ ಆ ಚಿಲ್ಕ ಒಂದು ಬೀಗ ಬರುತ್ತೆ. ಬೀಗ ನಾವು ಜೋಬಲ್ಲಿ ಹಾಕ್ಕೊಂಡು ಎಲ್ಲ ಒಂದು ಇಟ್ಕೊಂಡು ಹೋಗ್ಬಿಟ್ಟು ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಸರ್ ಅಂತ ಅಲ್ವಾ. ಇನ್ನೂ ಒಂದು 15 ವರ್ಷ ಆದರೆ ಏನಂತ, ನಮ್ಮ ಮನೆ ಕಾಂಪೌಂಡ್ ಕಟ್ಟಬೇಕು. ಕಾಂಪೌಂಡ್ ಒಂದು ಗೇಟ್ ಹಾಕ್ಬಿಟ್ಟು ಗೇಟ್ಗೆ ಒಂದು ಬೀಗ ಹಾಕ್ಕೊಂಡು ಹೋಗ್ತಾಯಿದ್ರು ಸರ್ ಅಲ್ವಾ. ಈಗ ಮತ್ತೆ ಒಂದು 10 ವರ್ಷ ಆದಮೇಲೆ ಏನಾಯ್ತು ಹೇಳಿ, ಒಂದು ಸೆಕ್ಯೂರಿಟಿ ಗಾರ್ಡ್ ಇಡಂಗಾಯ್ತು. ಒಂದು ಸೆಕ್ಯೂರಿಟಿ ಗಾರ್ಡ್ ಮನೆಗೆ ಅಲ್ಲೋ ಒಂದೊಂದಂತ. ಆಮೇಲೆ ಸೆಕ್ಯೂರಿಟಿ ಗಾರ್ಡಿಗೆ ಬಿಟ್ಟು ಸೆಕ್ಯೂರಿಟಿಗೆ ಏನು ಮಾಡ್ತಾಯಿದ್ದೀವಿ, ಒಂದು CC ಕ್ಯಾಮ್ರಾ ಇಕ್ತಾಯಿದ್ದೀವಿ. ನಿಮ್ಗೆ ಅರ್ಥ ಆಯ್ತಾ? ಇವಾಗ ಎಷ್ಟು ಚೇಂಜ್ ಆಯ್ತು ನೋಡಿ. ಆ CC ಕ್ಯಾಮ್ರಾ ಸೆಕ್ಯೂರಿಟಿನೇ ನಂಬ್ತಾ ಇಲ್ಲ ಅವಾಗ. ಒಬ್ಬ ಮನುಷ್ಯ ಕಾವಲು ಕಾಯೋ ಮನುಷ್ಯನ ನಾವೇ ನಂಬ್ದಿರ ಒಂದು CC ಕ್ಯಾಮ್ರಾ ಮೇಲಿಕ್ತಾ ಇದ್ವಿ. ಅವನೇನು ಮಾಡ್ತಾನಂತ. ಇದೇ ಸರ್ ನಮ್ಮ ಪಿಕ್ಚರು. ಆ CC ಕ್ಯಾಮ್ರಾನೇ ಸರ್ ನಮ್ಮ ಪಿಕ್ಚರು. ನೀವು ನೋಡಿ ಸರ್, 50 ವರ್ಷ ನಾನು ಹೇಳ್ತೀನಲ್ಲ, ಇಲ್ಲಿಂದ ಅಲ್ಲಿವರೆಗೂ ಸರ್ CC ಕ್ಯಾಮ್ರಾ ಏನು ಸೆರೆ ಹಿಡಿಯತ್ತೋ ಕ್ಯಾಚ್ ಮಾಡುತ್ತೋ ಇದೇ ಸರ್ ನಮ್ಮ ಪಿಕ್ಚರು. ಇದು ನೋಡಿ ಸರ್, ಇದು ಅಂದರೆ ಕತೆ ಬೇರೆನೇ ಇದೆ. ಟ್ರೈಲರ್ ತೋರಿಸಿರೋದು ಸುಮ್ಮನೆ ಅಷ್ಟೇ ಜಲಕ ಸರ್. ಒಂದಂತ 5% ಇಲ್ಲ ಸರ್ ಇದಂತ ನಮ್ಮದು ಸಬ್ಜೆಕ್ಟೇ ಅದು ಸರ್. ಇದು ಎಲ್ಲರೂ ಬಂದು ನೋಡಬೇಕು ಸರ್. ನಾವು ಸೆಕ್ಯೂರಿಟಿ ನಂಬಬೇಕಾ, ಬೀಗದ ಕೈ ನಂಬಬೇಕಾ, ಕಾಂಪೌಂಡ್ ನಂಬಬೇಕಾ ಸರ್ ಆರಂಭದಲ್ಲಿ ಸಿನಿಮಾ ಅಂದರೆ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ವಿ. ಕೋಲಾರದಿಂದ ಬೆಂಗಳೂರು ಬಂದ್ರಿ ಅಂತ, ಮುಳಬಾಗ್ಲಿಂದ. ಸೊ ಈಗ ನೀವು ಫಸ್ಟ್ ಸಿನಿಮಾದಲ್ಲಿ ಕೋಲಾರ ಬಂದಂಗೆ ಆಯಿತು. ಈಗ ಆ್ಯಕ್ಚುಲಾಗಿ ಅಸಲಿ ಬೆಂಗಳೂರು ಗಾಂಧಿನಗರಕ್ಕೆ ಬಂದಿದ್ದೀರಿ ಸರ್. ಫಸ್ಟ್ ಪಿಕ್ಚರ್ ನೆಂಗ್ಲಿಯಲ್ಲೇ ಇದ್ದೆ ಸರ್. ಸೆಕೆಂಡ್ ಪಿಕ್ಚರ್ ಮುಳಬಾಗಿಲಿಗೆ ಬಂದೆ. ಥರ್ಡ್ ಪಿಕ್ಚರ್ಗೆ ಕೋಲಾರಕ್ಕೆ ಬಂದಿದ್ದೀನಿ. ಇವಾಗ ಹೊಸಕೋಟೆಗೆ ಬಂದಿದ್ದೀನಿ ಮಸ್ಟು. ಈ ಪಿಕ್ಚರ್ಗೆ ಇವಾಗ ಗಾಂಧಿನಗರಕ್ಕೆ ಬಂದಿದ್ದೀನಿ. ಇನ್ನು ಗಾಂಧಿನಗರಕ್ಕೆ ಬಂದಿದ್ದೀನಿ. ಹೌದು. ಬಟ್ ಈ ಸಿನಿಮಾ ಹುಟ್ಟಾಕಿರುವಂಥ ಕ್ರೇಜ್ ಸರ್. ಬೆಂಗಳೂರು ಟು ಮುಂಬೈ ತನಕ ಮಾತಾಡ್ತಾ ಇದ್ದಾರೆ ಜನ. ಮುಂಬೈಗೆ ಹೋಗಿದ್ರಿ, ಅಲ್ಲೇ ಸಿಕ್ಕಂಥ ರೆಸ್ಪಾನ್ಸು ಸರ್ ಎಲ್ಲ ಕಡೆ ಸರ್. ಇವಾಗ ನನಗೆ ಮುಂಬೈಯಿಂದ ಇವಾಗ ನನಗೆ ಹಿಂದಿ ಬರಲ್ಲ. ಕೆಲವರು ಎಲ್ಲ ನಮ್ಮವ್ರಿಗೂ ಕನ್ನಡದಂತ ಸರ್ ಯಾವಾಗ ರಿಲೀಸು ಸರ್, ತುಂಬ ಚೆನ್ನಾಗಿ ಅಂತೆ, ಡಿಫ್ರೆಂಟ್ ಕಂಟೆಂಟ್ ಅಂತೆ ಅಂತ. ನೋಡಿ ಸರ್ ಅಂತ. ಇವಾಗ ಅದೇನು ಮಾಡ್ತಾಯಿದ್ವಿ ಅಂದರೆ ಮುಂಬೈಗೆ ಸಪ್ರೇಟ್ ಇದು ಮಾಡ್ತಾಯಿದ್ವಿ ಅದಂತಂತ. ಈ ಕಂಟೆಂಟ್ ಎತ್ಕೋಬೇಕು. ಯಾಕಂದರೆ ನಮ್ಮದು ಇವಾಗ ಫಸ್ಟ್ ಪಿಕ್ಚರ್ ಅಲ್ವ ಇದನ್ನು ಪಬ್ಲಿಸಿಟಿ ಜಾಸ್ತಿ ಬೇಕು. ಆಗ ಕೆಲವು ಏನೋ ದೊಡ್ಡ ಬ್ಯಾನರ್ ಆದರೆ ಅವ್ರಿಗೆ ಫಸ್ಟ್ ಒಂದು 3-4 ಪಿಕ್ಚರ್ ಪ್ಯಾನ್ ಇಂಡಿಯಾ ಮಾಡಿದರೆ ನಮ್ಮದು ಹೋಗೋದು. ನಮ್ಮ ಫಸ್ಟ್ ಪ್ಯಾನ್ ಇಂಡಿಯಾ ಅಲ್ವಾ, ತುಂಬ ಪುಷ್ ಮಾಡಬೇಕು. ಇವಾಗ ನಮಗೆ ಈ ಕಡೆ ಆಂಧ್ರ, ತಮಿಳ್ನಾಡು, ಕೇರಳ ಆದರೆ ನಮ್ಗೆ ಸ್ವಲ್ಪ ಇದು ಇರುತ್ತೆ ಅಂತ. ನಾರ್ತ್ ಕಡೆ ಅಂತ ಹೇಳಿದ್ರೆ ಸ್ವಲ್ಪ ಮಾಡ್ತಾಯಿದ್ದೀವಿ, ಸ್ವಲ್ಪ ಏನೇನೋ ಪ್ಲ್ಯಾನ್ ಮಾಡಿದ್ದೀವಿ, ಸ್ವಲ್ಪ ಪುಷ್ ಮಾಡ್ತೀವಿ. ದೇವ್ರದಿಂದ ನಾರ್ತಲ್ಲಿ ಏನಾದರೂ ಜನ ಒಪ್ಕೊಂಬಿಟ್ರೆ ಸರ್, ಇದನ್ನು ತಡೆ ಹಿಡಿಯೋಕ್ಕೆ ಆಗಲ್ಲ ಸರ್. ಒಪ್ಕೋತಾರೆ ಸರ್, ಖಂಡಿತ. ಅಂದರೆ ಒಪ್ಕೊಳ್ಳೋವಂಥ ಕಂಟೆಂಟ್ ಇದೆ ಆ್ಯಕ್ಚುಲಿ. ಅಲ್ಲಲ್ಲ, ಅದನ್ನು ನಾವು ತಲುಪಿಸ್ಬೇಕಲ್ಲ, ಮನೆ ತಲುಪಿಸ್ಬೇಕಲ್ವಾ. ಇವಾಗ ಅಂತ ಮನೇಲಿ ಗೊತ್ತಿದ್ರೆ ತಾನೇ ಬರೋಕ್ಕಾಗ. ಅವ್ರು ಗೊತ್ತೇ ಇಲ್ಲ ಅಂದರೆ ಹೆಂಗೆ ಬರ್ತಾರೆ. ಅದನ್ನು ನಾವು ಇದು ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಮಾಡೋಣ ಅಂದ್ಕೊಂಡು. ಇದು ಒಂಥರ ನಿಮ್ಗೆ ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿದ್ದಕ್ಕೆ ನಾವು ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದು. ಬರೀ ನಮ್ಮದು ಕರ್ನಾಟಕ ಸಬ್ಜೆಕ್ಟು, ನಮ್ಮ ಇದು ಸಬ್ಜೆಕ್ಟು ಅಂತೇಳಿದರೆ ನಾವೇನು ಇಷ್ಟು ರಿಸ್ಕ್ ತಗೋತಂಡು ಇದು ಮಾಡ್ತಾ ಇಲ್ಲ. ಈ ಸಬ್ಜೆಕ್ಟೇ ಹಂಗಿದೆ ಸರ್. ಹೇಳಿಲ್ವ, ಥ್ರೂಟು ನಮ್ಮ ಭಾರತ ಜನ ಒಬ್ಬೊಬ್ರಿಗೂ ಅನ್ವಯಿಸೋಂಥ ಸಬ್ಜೆಕ್ಟು ಸರ್ ಇದು. ಮನುಷ್ಯ ಹುಟ್ಟಿದ ಮೇಲೆ ಇದು ನೋಡಲೇಬೇಕು ಸರ್. ನಾನು ಹೇಳ್ತೀನಿ, ಮನುಷ್ಯ ಹುಡ್ತಾರೆ, ಸಾಯೋ ತನಕ ನಾವು ಎಷ್ಟು ಸ್ಟ್ರಗಲ್. ಮಧ್ಯದಲ್ಲಿ ಒಂದು ಡ್ಯಾಶ್ ಇದೆಯಲ್ಲ, ಏನೇನಲ್ಲ. ಯಾಕೆಂದರೆ ಮನುಷ್ಯ ಏನೇನು ಮಾಡ್ತಾರೋ ಅದೇ ನಾವು ಪಿಕ್ಚರಲ್ಲಿ ತೆಗೆದಿದ್ದೀವಿ. ಒಂಥರ ಡಿಫ್ರೆಂಟಾಗಿ ತೆಗೆದಿದ್ದೀವಿ. ಒಳ್ಳೆ ಕಂಟೆಂಟ್ ಇದೆ. ಇದುವರೆಗೂ ಯಾರು ಹೇಳಿಲ್ವ, ಇದುವರೆಗೂ ನಾವು ಇದನ್ನು ತೆಗೆದಿದ್ದೀವಿ. ಎಲ್ಲರಿಗೂ ತಲುಪಿಸ್ಬೇಕು ಅಂತ ನಾವು ತುಂಬ ಪ್ರಯತ್ನ ಮಾಡ್ತೀವಿ.
ನಿಮ್ಮಂಥವರು ನಿಮ್ಮ ಚಾನಲ್ಲು ಫಸ್ಟು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೂ ನಾವು ಒಳ್ಳೊಳ್ಳೆ ಕಂಟೆಂಟ್ ತರ್ತೀವಿ ಸರ್. ಎಲ್ಲರೂ ಮಾಡಬೇಕು, ಯಾಕಂದರೆ ಇದು ನಮ್ಮ ಇಂಡಿಯನ್ ಸಂಸ್ಕೃತಿ ಸರ್. ಆ ಸಂಸ್ಕೃತಿನ ನಾವು ಎತ್ತಿ ಹಿಡ್ದಿದ್ದೀವಿ ಸರ್. ಅದನ್ನು ನೀವು ಎಲ್ಲ ತಲುಪಿಸ್ಬೇಕು ಸರ್. ಜೊತೆಗೆ ನಮ್ಮ ಕನ್ನಡ ಸಿನಿಮಾ, ಕನ್ನಡದ ಪ್ರಯತ್ನ, ಕನ್ನಡದಲ್ಲಿ ಈ ಥರ ಪ್ರಯತ್ನ ಮಾಡಿರೋದು ಇಂಡಿಯಾದಲ್ಲಿ ಫಸ್ಟೇ ಸರ್. ಈ ಪ್ರಯತ್ನ ನಾನು ಹೇಳ್ತಾ ಇದ್ದೀನಲ್ಲ, ಅದು ನಾವು ಕನ್ನಡದವ್ರಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಇವಾಗ ಪ್ರಪಂಚಕ್ಕೆ ನಾವು ಅದನ್ನು ತೋರಿಸ್ಬೇಕು ಅನ್ನೋದು. ನಿಮ್ಮಂಥ ಚಾನಲ್ಗಳು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ತುಂಬ ಆನೆ ಬಲ ಬರುತ್ತೆ. ಖಂಡಿತ ಸರ್. ಸರ್ ಥ್ಯಾಂಕ್ ಯು ಸರ್. ಇನ್ನು ಏನು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಈ ಯೂನಿವರ್ಸಲ್ ಸಬ್ಜೆಕ್ಟ್ಗೆ ಯೂನಿವರ್ಸಲ್ ಸಾತಾಗಿ ನಿಂತಿದೆ, ಸಪೋರ್ಟ್ ಕೊಡ್ತಾಯಿದೆ. ಕೊನೆಯದಾಗಿ ಏನು ಬೆರಳೆಣಿಕೆ ದಿನಗಳಷ್ಟೇ, ಅಂದರೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾರೆ. ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ರಾಜ್ಬಿ ಶೆಟ್ಟರ್ ಆಗಲಿ, ಅದ್ರ ಜೊತೆಗೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಎಲ್ಲರೂ ವೇಟ್ ಮಾಡ್ತಿರೋಂಥ ಸಿನಿಮಾ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ. ಇದು ನಮ್ಮ ಇಂಡಿಯನ್ ಸಂಸ್ಕೃತಿ. ಇದುವರೆಗೂ ಯಾರೂ ಎತ್ತಿ ಹಿಡ್ದಿಲ್ಲ, ನಾನು ಎತ್ತಿ ಹಿಡ್ದಿದ್ದೀವಿ. ಎಲ್ಲರೂ ಬಂದು ನೋಡಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂತ್ಕೊಂಡು ನೋಡೋಂಥ ಸಬ್ಜೆಕ್ಟು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ನೀವು ನಿಮ್ಮ ಆಶೀರ್ವಾದ ಬೇಕು, ನೀವು ಹಾರೈಸಬೇಕು. ದಯವಿಟ್ಟು ಬಂದು ಎಲ್ಲರೂ ಪಿಕ್ಚರ್ ನೋಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನೋಡಿರಲಿಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.